ದೃಶ್ಯ ಮಾಧ್ಯಮ ಏನು ಈ ಭಾಗದಲ್ಲಿ ಒಂದು ಐತಿಹಾಸಿಕವಾಗಿ ನಿರ್ಮಾಣಗೊಂಡಿರತಕ್ಕಂಥ ಭೋಜಲಿಂಗೇಶ್ವರ ದೇವಸ್ಥಾನದ ಕಟ್ಟಡವನ್ನು ಲೋಕಾರ್ಪಣೆಗೊಳ್ಳಲಿದ್ದು, ಆ ಲೋಕಾರ್ಪಣೆಗೆ ಈ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸೇರಿದಂತೆ ಹಲವಾರು ಸಚಿವರು ಆಗಮಿಸ್ತಾರೆ. ಈ ಪ್ರೆಸ್ ನೋಟಲ್ಲಿ ಅದರ ವಿವರಗಳನ್ನು ಸಂಪೂರ್ಣವಾಗಿ ತಮಗೆ ಒದಗಿಸಲಾಗುತ್ತದೆ ಎಲ್ಲ ಮಾಧ್ಯಮ ಮಿತ್ರರಲ್ಲಿ. ವಿಶೇಷವಾಗಿ ಮಂತ್ರಿಮಂಡಲದ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ 11ನೇ ತಾರೀಕಿಗೆ ಬರ್ತಾರೆ. ಅದಕ್ಕಿಂತ ಪೂರ್ವವಾಗಿ 8ನೇ ತಾರೀಕಿಂದ ಧಾರ್ಮಿಕ ಸಭೆಗಳು ನಡೀತವೆ. 4 ದಿನಗಳ ಕಾಲ ಕುಂಭಮೇಳಗಳಿಂದ ಹಿಡ್ಕೊಂಡು ವಿವಿಧ ಹರಗುರು ಚರಮೂರ್ತಿಗಳು ಮಠಾಧೀಶರು ಕೂಡ ಆ 4 ದಿನಗಳ ಕಾಲ ದಿನನಿತ್ಯ ಕಾರ್ಯಕ್ರಮಗಳು ಜರುಗುತ್ತವೆ. ಒಟ್ಟಾರೆ ಈ ನಾಡಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಅನೇಕ ಕಾರ್ಯಕ್ರಮಗಳು ಆ ಮಠದಲ್ಲಿ ಜರುಗ್ತಾ ಇದ್ದಾವೆ. ಅದಕ್ಕೆ ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಪತ್ರಿಕಾ ಈ ಗೋಷ್ಠಿಯಲ್ಲಿ ತಯಾರು ಮಾಡಿರ್ತಕ್ಕಂಥ ಈ ಪ್ರೆಸ್ ನೋಟನ್ನು ತಮ್ಮ ಎಲ್ಲ ವರ್ಗಗಾರರಿಗೆ ನೀಡ್ತಿದ್ದು ಇದರ ವಿವರ ಇದೆ. ಇದನ್ನು ತಾವೆಲ್ಲರೂ ಪ್ರಕಟಿಸಿ ಈ ಭಾಗದ ಮತ್ತು ಈ ನಾಡಿನ ಸದ್ಭಕ್ತರು ಎಲ್ಲರೂ ಪಾಲ್ಗೊಳ್ಳಲು ಇದನ್ನು ವರದಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಅವ್ರನ್ನ ನೋಡಿ ಸಾಕ್ಷಾತ್ ಭೋಜಲಿಂಗೇಶ್ವರ ಅವರು ಅನೇಕ ಯಾರಿಗೆ ಏನು ತೊಂದರೆ ಬರುತ್ತಿಲ್ಲ, ಅವ್ರಿಗೇನು ಯಾರು ಗೊತ್ತಿಲ್ಲ ಹೋಗ್ತಾರ ಅವರು ಕೆಲಸಗಳು ಈಸಿ ಆಗ್ತಾವ ಅಂತ ಪವಾಡಗಳಿಗೆ ಎಷ್ಟು ಪ್ರತ್ಯಕ್ಷ ನೋಡೀನಿ. ಅದು ನೋಡಿದ ಹೇಳ್ಬೇಕಾದ್ರೆ ಅನೇಕ ಒಂದು ಕನಿಷ್ಠ ಒಂದು ವಾರ ಹಿಡಿದ್ರು ಕಡೀನಿ. ಈಗ ಇತ್ತಿತ್ತಲಾಗಿ ಇರುವಂಥದ್ದು ಗುಡಿ ಕಳಿಸ್ಬೇಕಾದ್ರೆ ಯಾರಿಗೂ ₹1 ಕೇಳಬಾರ್ದು, ಬಟ್ಟಿ ಸದ್ಯಕ್ಕೆ ಕೇಳಬಾರ್ದು, ₹1 ಯಾರಿಗೆ ಕೇಳಬಾರ್ರಿ. ಭಕ್ತರಿಗೆ ಎಷ್ಟು ಕೊಡ್ತಾರೆ ಅಷ್ಟೇ ಕೆಲಸ ಮಾಡೋದು, ಒಳ್ಳೆ ಬಂದು ಕೆಲಸನೇ ಬೇಡ ಇಲ್ಲಿಗೆ ನಿಲ್ಲಿಸೋದು ಅಂತಂದ್ರು. ಭಕ್ತರು ಕೊಡೋದು ನೋಡ್ರಿ ಅದು ತ್ರಾಸ ಆಗ್ತದೆ. ಬಡವರು ಕೂಲಿ ಮಾಡೋ ಸತಿಗೆ ತಮ್ಮ ಉಪವಾಸ ಬಿಟ್ಟು ಮಠಕ್ಕೆ ಭಕ್ತಿಲಿಂದ ಕೊಟ್ಟಾರ ಅದು ಅಷ್ಟು ಎಷ್ಟು ಹೇಳಿದ್ರು ಕಡಿಮೆ ಅದು. ಮತ್ತು ಎಲ್ಲರೂ ಸಹಕಾರ ಎಷ್ಟು ಇಡೀ ನಮ್ಮ ಅಯೋಧ್ಯೆಯಲ್ಲಿ ಆಗಿಲ್ಲ ಅಂತ ಮಂತ್ರಿ ಇಲ್ಲಿ ಆಗ್ಯಾರ ಎಲ್ಲ ಕಡೆಯಿಂದ ನಮ್ಗೆ ನ್ಯೂಸ್ ಬರ್ತಾ ಇರ್ತದೆ. ಎಲ್ಲೆಲ್ಲಿದೋ ಬೆಂಗಳೂರು, ಮುಂಬೈ, ಮಹಾರಾಷ್ಟ್ರ, ಪುಣೆ, ಮಂಗಳೂರು ಎಲ್ಲ ಕಡೆಯಿಂದ ಭಕ್ತರು ಬಂದು ತಮ್ಮ ಸಹಾಯ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನಾದ್ರೂ ಕೆಲವು ಮಂದಿ ಫೋನ್ ಮಾಡ್ತಾರೆ, ಏನಾದರೂ ಹೇಳ್ರಿ ಅಂತಾರೆ. ನಮ್ಗೆ ಕೇಳಕ್ಕೆ ಧೈರ್ಯ ಬರೋದು ಅವ್ರು ಭಕ್ತರಿಗೆ. ಇಲ್ರಿ ನಮ್ಗೆ ಏನು ನಾವು ಇಲ್ಲೇ ಇರ್ತೀವಿ, ನಮ್ಗೆ ಏನು ಹೇಳಂಗಿಲ್ಲ, ಇಲ್ರಿ ನೀವು ಮನಾರ್ ಕೊಟ್ಟಿಲ್ಲ ಮತ್ತೆ ಯಾಕೆ ಕೊಡೋದು ಬೇಡ ಮುಚ್ಚರಂದ್ರೆ ಯಾರಿಗೆ ಬೇಡ, ಇಲ್ರಿ ಅಲ್ಪ ಕಾಣಿಗೆ ನಾವು ಆದಷ್ಟು ಕೊಡ್ತೀವಿ ಅಂತಾರೆ. ಆದ್ರೂ ಮುಚ್ಚರು ಯಾರಿಗೆ ಕಾಸು ಕೊಡಬಾರ್ದು, ₹1 ಕೇಳಬೇಡ ಅಂತಾರೆ. ಯಾರ್ಯಾರಿಗೆ ಅದಾಗಲೇ ಆಗಲಿ ಅಷ್ಟೇ ಮಾಡೋದು ಅಂತಾರೆ. ಇದು ಅನೇಕ ಅವ್ರು ಮುಚ್ಚರ ಪಾಡೋರು ಸತ್ತು ಬದುಕ್ಸ್ಯಾರ. ಸತ್ತು ಎಂತೆಂಥ ಬೆಂಗಳೂರು ಸಾಯ್ಲಾಕೋದು ಬದುಕ್ಸ್ಯಾರ. ಅಲ್ಲಿಗೂ ರಾಜ ಅಂತ ಸಾಯಾಗಿದ್ದ ಲಾಕ್ಡೌನ್ದಾಗ ಅಂಥವ್ರಿಗೆ ಅವ್ರ ತಂದೆಗೆ ಹೇಳಿದ್ರಂತ ಡಾಕ್ಟ್ರು, ಇಲ್ಲಪ್ಪ ನಿಮ್ಮ ಮಗನಿಗೆ ಇಲ್ಲೇ ಮಾಡ್ತೀವಿ ಮತ್ತು ಹೆಂಗೆ ಸುಡ್ತೀವಿ, ಈಗ ನಿಮ್ಮ ಊರಿಗೆ ಕರ್ಕೊಂಡು ಹೋಗೋದು ವ್ಯಾನ್ಯಾಗ ಕರ್ಕೊಂಡು ಕಳಿಸ್ತೀವಿ ಇದ್ರಾಗ ಅಲ್ಲಿ ಹೋಗಿ ನಾವೇ ಮಣ್ಣು ಮಾಡ್ತೀವಿ ಅಂತಂದ. ಮುಚ್ಚರು ಎಳ್ಕೊಂತ ಅವ್ರ ತಂದೆಗೆ ಫೋನ್ ಮಾಡಿದ್ರೆ ಮುಚ್ಚರು ಅಂದ್ರೆ ಇಲ್ಲೇ ಬೊಂಬೈದಿಂದ ಬೇಡ ಅಲ್ಲಿ ಕೂಡ ಬೇಡ ತಾಂಡಾಗ ಇಲ್ಲೇ ನಮ್ಮ ಮಠಕ್ಕೆ ಕರ್ಕೊಂಡು ಇಲ್ಲೇ ಮಣ್ಣು ಮಾಡೋದು ತಂದು ಆ ಜೇಸಿದಾಗ ಹಾಕಿದ್ರಿ ನೋಡ. ಹಾಕಿದ್ಮೇಲೆ ಮುಚ್ಚದ್ರ ಬಳಿ ಒಂದು ತಿಂಗಳಿದ್ದೆ, ಒಂದು ತಿಂಗಳಲ್ಲಿ ಆರಾಮ ಪೂಜೆದಾಗ ನೀವು ಅಷ್ಟು ಸೇವೆ ಮಾಡ್ತಾರೆ. ಬೊಂಬೈ ಕೆಲಸ ಅನೇಕ ಕೆಲಸ ಇಲ್ಲಿ ಸೇವೆ ಸಂಸ್ಥೆ ನಾವು ಏನು ಕೊಡ್ತೀವಿ ಈಗ ದೇವ್ರಿಗೆ ಇಂಥ ಅನೇಕ ಪೌಡರ್ಗಳು ನಡೀತಾವ. ಅದು ಇಂದಲ್ಲಿ ಅಯೋಧ್ಯೆ ಅಂತ ಮಂದಿರ ನಾವು ನೋಡ್ಬೇಕಾದ್ರೆ ಗಾಬರಿ ಆಗ್ತೀವಿ. ಈಗ ಎಲ್ಲರಿಗೂ ಗೊತ್ತಿದ್ದೆ ಅದಲ್ಲ. ನಾಳೆ 8, 9, 10 ನಮ್ಮ ಗುರುಗಳು ಹೇಳಿದ ಪ್ರಕಾರ 8, 9, 10 ಅನ್ನೋದು 4 ದಿವಸ ದೊಡ್ಡ ಕಾರ್ಯಕ್ರಮ ಇರ್ತದೆ. ಬಸ್ಸಿನ ಅನುಕೂಲ ತಮ್ಮ ಕೈಲಿ ಏನಾದ ಅನುಕೂಲ ಮಾಡಿ ಅಲ್ಲಿ ಮಾಡಿದಾಗ ಆ ಜಾಗದಾಗ ಎಡ್ಜೆಕ್ಟ್ರೆ ಸಾಕಲ್ಲ. ನಾನು ಗುಡಿ ಕಟ್ಟೋದ್ರ ಮೊದಲ ಗುಡಿ ಒಂದು ಪುನಃ ಪೂಜೆ ಮಾಡಿದ್ರೆ ಒಬ್ಬರು ಸ್ಟ್ಯಾಂಡರ್ ನಮ್ಮಲ್ಲಿ ಬಂದರು, 110 ಮೇಲಾಗಿದ್ದು ವಯಸ್ಸು. ಭಕ್ತರಿಂದ ಹಾಕ್ಬಿಟ್ಟೆ ಏನು ನಿಮ್ಮ ಮನುಷ್ಯ ಏನೋ ಅಂತ ಬಂದು ವಿಚಾರ ಏನಿಲ್ಲ ಡಾಕ್ಟ್ರೆ ನಮ್ಮ ಮಿತ್ರ ಬಳಿ ₹1 ಇಲ್ಲ ಗುಡಿ ಕಟ್ಟೋದು ಹೇಳಿದ್ರೆ ಹುಚ್ಚಿದೆ ನೀನು. ಅಲ್ಲಿ ಪರ್ಸ್ ಬಟ್ಲದ ಅಲ್ಲಿ ಏನು ಬೇಕಂತ ಮುಂಚೆಗೆ ಅಷ್ಟು ಅವಕಾಶ ಅವ್ರು ಮುಂದೆ 1 ಲಕ್ಷ ಕೆಲಸದ 1 ಲಕ್ಷ ಕೊಡ್ತಾರೆ ಭಕ್ತರು, 10 ಲಕ್ಷ ಕೆಲಸದ 10 ಲಕ್ಷ ಕೊಡ್ತಾರೆ. ಆ ಗುಡಿ ಬಗ್ಗೆ ವಿಚಾರ ಮಾಡಿ ಅಯೋಧ್ಯದಾಗಂತಲೇ ಅಂತಂದ್ರೆ ನನಗೆ ಆ ರೀತಿಯಾಗಿ ನಾನು ಸಂತೋಷ ಆಯ್ತು. ನೆನಪು ಈಗ ಬರೋದು ಆ ಮಿತ್ರ ಎಲ್ಲರೂ ಇಲ್ಲ ಗೊತ್ತಿಲ್ಲ. ಪಾಪ ಅಷ್ಟು ಹೇಳಿದ್ರೆ ನಾನು ಭಾಳ ಸಂತೋಷ. ಅಲ್ಲಿ ಎಕ್ಸಿಟ್ರ ಕೆಲಸ ಏನು ಭಕ್ತಿ ಅಂತಾರೆ ಕೆಲಸ ಆಗ್ಯಾವ ನನ್ನ ಮನಸ್ಸು ಪ್ರತ್ಯಕ್ಷ ಇಲ್ಲಿ ನಿಂತು ಹೇಳೋದು ಅಷ್ಟು ಹೇಳ್ತಾ ಇದ್ದೆ. ನಮ್ಮ ಶಾಂತಿ ನಾವು ಇವಾಗ 4 ಟೀಮ್ ಮಾಡಿದ್ದೀವಿ. ಅಂದರೆ ಒಂದು ಶಾಪುರ್, ಸುರ್ಪುರ್, ಗುಲ್ಮೆಡಿಕಲ್, ಯಾದಗಿರಿ, ಗುಲ್ಬರ್ಗ ಮಾಡಿ ಎಲ್ಲ ಮಠದಲ್ಲಿ ಇನ್ವಿಟೇಷನ್ ಮಾಡಿದ್ದೀವಿ. ಬರ್ಬೇಕಂತ ಕೇಳ್ಕೊಂಡಿದ್ದೀವಿ. ಇಲ್ಲಿವರೆಗೆ ನನಗೆ ಅನಿಸ್ಬಿಟ್ಟು ಒಂದು 60ರಿಂದ 70 ಜನ ಮಾಡ್ಬೋದು, 100 ತನಕ ಮುಟ್ಬೋದು. ಎಲ್ಲ ಮಠದೀಕ್ಷೆ ಬರ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟಾರ. ಅವ್ರಿಗೆ ಏನಾಗಿರ್ತದ, ಈ ನಮ್ಮ ಭಾಗದ ಒಂದು ದೊಡ್ಡ ಮಠ ಕಟ್ಟಾರಂತ ನೋಡ್ಬೇಕು, ಏನು ಕಟ್ಟಿದ್ದಾರೆ ಬರೀ ಕೇಳ್ತಾ ಇದ್ವಿ ನಾವು. ಅವರಿಗೂ ನೋಡ್ಬೇಕು, ಅಲ್ಲಿ ಬಂದು ಕಣ್ಣಾರ ಕಾಣ್ಬೇಕಂತೇಳಿ ಅವ್ರ ಖುಷಿಯಿಂದ ಹಂಬಲಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಮಠದೀಶ್ವರ ಬರುವಂಥ ಚಾನ್ಸ್ ಭಾಳ ಬಂದೇ ಬರ್ತಾರೆ. ಮಠದೀಶ್ವರರು ಶಾರದದು ಕಾರ್ಯಕ್ರಮ ಪೂಜೆ ಪುನಸ್ಕಾರ ಮಾಡ್ತೀವಿ. 11ನೇ ತಾರೀಕು ಮಾತ್ರ ಸ್ಪೆಷಲ್ ರಾಜಕೀಯ CM ಆಗಲಿ, ಮಿನಿಸ್ಟರ್ ಆಗಲಿ,
ಪ್ರಿಯಾಂಕರಿಗೆ ಅವ್ರು ಬರ್ತಾ ಇದಾರ, ಬೈರತಿ ಸುರೇಶ್ ಅವ್ರು ಬರ್ತಾ ಇದಾರ, ರಾಮಲಿಂಗ ರೆಡ್ಡಿ ಅವ್ರು ಬರ್ತಾ ಇದಾರ. ಆಮೇಲೆ ಹೆಚ್ಚಿನ ರೀತಿಯಿಂದ ನನಗೆ ತಿಳಿದಂಗೆ 1,00,000ವರೆಗೂ ಭಕ್ತರು ಬರ್ಬೋದು ಆ ಉದ್ಘಾಟನೆಗೆ ಅಂತೇಳಿ ಒಂದು ಅಂದಾಜು ಮಾಡೀವಿ ನಾವು. ಈಗ ಅವರು ಆ ಕನಸು ಏನಿತ್ತಲ್ರಿ, ಆ ಕನಸು ನನಸು ಮಾಡ್ಬೇಕಂದ್ರೆ ಭಾಳ ಶ್ರಮ ಪಡ್ತಾರೆ. ಅದರಲ್ಲಿ ಒಂದು ರೀತಿಯಿಂದ ಅಲ್ಲ, ಕೆಲವೊಂದು ಪವಾಡಗಳಾಗ್ಯಾವ. ಒಂದು ಸಲ ಅವರು ಜಾತ್ರೆ ಪ್ರತಿ ವರ್ಷ ಜಾತ್ರೆಗೆ ಬರ್ತಾರೆ, ಅಂದ್ರೆ ಭಕ್ತರ ಮನೆಗೆ ಹೋಗ್ತಾರೆ. ಜಾತ್ರೆ ಟೈಮ್ನಾಗ ಹೋಗಿ ಪಾದ ಪೂಜೆ ಎಲ್ಲ ಮಾಡ್ಕೊಂಬರ್ತಾರೆ. ಆ ಮಾಡ್ಕೊಂಬರ್ಬೇಕಾದ್ರೆ ಅಲ್ಲಿ ಕೆಲಸ ಇರ್ತದೆ. ಇಲ್ಲಿ ಮಠದಾಗ ಒಂದು ಕಂಬ ಬಂದದ್ರಿ, ಒಂದು ಎಷ್ಟಂದ್ರೆ ಒಂದು 30-40 ಫೀಟಿನ ಕಂಬ. ಅದು JCB ಟಾರ್ಚಿನಿಂದ ಹೇಳಿ ಎತ್ತಿಲ್ಲ ಅದು. ಎಷ್ಟೋ ಟ್ರೈ ಮಾಡ್ಯಾರ, ಅದ್ರ ಸಲುವಾಗಿ ಕೆಲಸ ನಿಂತದ. ಕೊನೆಗೆ ಅಪ್ಪನಿಗೆ ಫೋನ್ ಮಾಡಿದ್ರು, ಅವ್ರ ಅಪ್ಪ ಇಲ್ಲೇ ಜಾತ್ರೆ ಆಗಿದ್ರು, ಈ ಥರ ಕೆಲಸ ನಿಂತದಪ್ಪ ಅಂತಂದರೆ ಅವರು ಮತ್ತೆ ಅವಾಗೆ ಹೋದರು. JCB ಟಾರ್ಚಿನಿಂದ ಹೇಳ್ತಿಲ್ಲ ಅಂದ್ರೆ ಅಲ್ಲಿ ಹತ್ತ ಕಂಬ ಹೋಗಂಬರಿ ಅಂತೇಳಿ ಅವ್ರು ಹೋಗಿ ಆ ಕಂಬದ ಮ್ಯಾಗ ಕುಂತಾರೆ. ಇವಾಗ ಎತ್ತರ ಅಂತಂದ್ರೆ ಅದು ತಾನೇ ಅಂತ ನೋಡಿ. ಕಟ್ಟಡವಾಗಿರ್ತಕ್ಕಂಥ ಐತಿಹಾಸಿಕ ಕಟ್ಟಡವಾಗಿರ್ತಕ್ಕಂಥ ಮಂದಿರವನ್ನು ದಿನಾಂಕ 11ರಂದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಹಸ್ತಾಂತರದಲ್ಲಿ ಉದ್ಘಾಟನೆ ಆಗಲಿದ್ದು, ಆ ಕಾರ್ಯಕ್ರಮದಲ್ಲಿ ಮಾನ್ಯ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬರ ಅವರು ಕಲ್ಯಾಣ ಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ಆದಿಯಾಗಿ ಬೆಳ್ಳಿ ರಥೋತ್ಸವವನ್ನು ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಚಾಲನೆ ನೀಡ್ತಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಸತೀಶ್ ಜಾರಕಿಹೊಳಿ ಲೋಕಸಭಾ ಸಚಿವರು ಆಗಮಿಸಲಿದ್ದಾರೆ. ಮತ್ತೆ ಅದೇ ಮಾನ್ಯ ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಖಾನ್ ಅವರು ಆಗಮಿಸಲಿದ್ದಾರೆ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿ ಅವರು ಕೂಡ ಆಗಮಿಸಲಿದ್ದಾರೆ. ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ ಅವರು ಆಗಮಿಸಲಿದ್ದಾರೆ. ಮತ್ತು ಈ ನಮ್ಮ ಸಣ್ಣ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದಶಾಪುರ ಅವರು ಕೂಡ ಆಗಮಿಸಲಿದ್ದಾರೆ. ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅನೇಕ ಎಲ್ಲ ಶಾಸಕರು ಮತ್ತು ಸಚಿವರು ಆ ಒಂದು ದೇವಸ್ಥಾನಕ್ಕೆ ಆಗಮಿಸಲಿದ್ದು, ಮತ್ತು ಆ ದೇವಸ್ಥಾನಕ್ಕೆ ಅನೇಕ ಭಕ್ತರು ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಇದೆಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಪತ್ರಿಕೆ ಮೂಲಕ ನಾವೊಂದು ಕಳಕಳಿಕೆ ಮಾಡುತ್ತಾ ನಮ್ಮ ಒಂದು ಅನಿಸಿಕೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ.